ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಸೊಪ್ಪು, ಕಾಳು ಮತ್ತು ಒಂದು ತರಕಾರಿ. ಈ ತರಕಾರಿ ಏನಾದರೂ ಹಾಕ್ಬೋದು. ನಾನು ಆಲೂಗಡ್ಡೆ ಹಾಕಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಚಿಲ್ಕವರೆ ಸೊಪ್ಪು ಅಂತ ಏನು ಹೇಳ್ತೀವಿ, ಅದನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಒಂದು ಬಟ್ಲಷ್ಟು ಕಾಳು, ಇದರಲ್ಲಿ ರಾಜ್ಮಾ ಬೀನ್ಸು, ಹೆಸರು ಕಾಳು, ಅವರೆಕಾಳು ಮತ್ತು ಅಲಸಂದೆ ಕಾಳು, ಕಡಲೆಕಾಳು ಇದೆ. ಓವರ್ ನೈಟ್ ಸೋಕ್ ಮಾಡಿರೋದು 1 ಬೌಲು. ಅದ್ರ ಜೊತೆಗೆ ತೊಗರಿಬೇಳೆ ಒಂದು 2-3 ಟೇಬಲ್ ಸ್ಪೂನು. ಅದು ಸಾಂಬಾರು ಮಂದ ಬರಲಿ ಅಂತ ತೊಗರಿಬೇಳೆ ಹಾಕ್ತಾ ಇರೋದಷ್ಟೇ. ಅದಕ್ಕೆ 1 ಬೌಲ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಸಿಪ್ಪೆ ತೆಗೆದು ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿರೋದು. ಜೊತೆಗೆ ಖಾರಕ್ಕೆ ತೆಂಗಿನಕಾಯಿ 1 ಬೌಲು, ಹಸಿ ತೆಂಗಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು ಖಾರಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಉಪ್ಪು. ಇಲ್ಲಿ ಒಂದು 2-3 ಜವಾರಿ ಬೆಳ್ಳುಳ್ಳಿ, ಜೊತೆಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು 1 ಸಣ್ಣ ಟೊಮೊಟೊ, ಒಗ್ಗರಣೆಗೆ ಎಣ್ಣೆ, ಜೊತೆಗೆ 2 ಗೋಲಿ ಗಾತ್ರದ ಹುಣಸೆ ಹಣ್ಣು ನಾನು ಬಿಸಿ ನೀರಲ್ಲಿ ನೆನೆಸಿದ್ದೀನಿ. ಸೊ ಇಲ್ಲಿ 2 ಗೋಲಿ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿರೋದ್ರಿಂದ ನಾನು ಒಂದು ಟೊಮೆಟೊ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕಾಳು ಮತ್ತು ತೊಗರಿಬೇಳೆನ 2 ಸರಿ ನೀರು ಹಾಕಿ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ತೊಳೆದಿರೋ ಕಾಳು ಮತ್ತು ಬೇಳೆಗೆ ಕ್ಲೀನ್ ಮಾಡಿಟ್ಟಿರೋಂಥ 2 ಹಿಡಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಖಾರದ ಪುಡಿ ಬಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಕಾಳು ಮತ್ತು ಸೊಪ್ಪು ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. 1 1.25 ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ನಾವು 2-3 ವಿಸಿಲ್ ಹಾಕಿಸ್ಬೇಕು. ಸೊ ಇದನ್ನು ಬೇಯಿಸೋಣ. ಇದು 2 ವಿಸಿಲ್ ಆಗೋ ಅಷ್ಟೊತ್ತಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಇಟ್ಟಿದ್ದಂಥ 1 ಹಿಡಿ ಕೊತ್ತಂಬರಿ, 1 ಬಟ್ಲು ತೆಂಗಿನಕಾಯಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಜೊತೆಗೆ ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬೇಕು. ನಾನಿಲ್ಲಿ ಹುಣಸೆ ಬೀಜ ಎಲ್ಲ ತೆಗೆದು, ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೆನೆಸಿಟ್ಟಿದ್ದೆ ಬಿಸಿ ನೀರಲ್ಲಿ. ಸೊ ಇದು ಫುಲ್ಲು ಖಾರಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಸಾಫ್ಟಾಗಿ ಇದು ಖಾರ ರುಬ್ಬಿದ್ದಾಗಿದೆ. ಸೊ ಈ ಖಾರನ ನಾವು ಬೇಯಿಸಿರೋ ಕಾಳು ಮತ್ತು ಸೊಪ್ಪಿನ ಜೊತೆ ಸೇರಿಸ್ಕೋಬೇಕು. ಸೊ ಇದು ನಾನು 3 ವಿಸಿಲ್ ಹಾಕ್ಸಿದ್ದೆ. ಕಾಳು, ಸೊಪ್ಪು ಮತ್ತು ಆಲೂಗಡ್ಡೆ ಎಲ್ಲ ಬೆಂದಿದೆ. ಸೊ ಇದಕ್ಕೆ ರುಬ್ಬಿಟ್ಟಿದ್ದಂಥ ಖಾರನ ಸೇರಿಸ್ತಾ ಇದ್ದೀನಿ. ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಇದಕ್ಕೆ ನೀರು ಸೇರಿಸ್ಕೋಬೋದು. ಇಲ್ಲಿ ಸಾಂಬಾರು ಖಾರ ಏನು ಇಟ್ಕೊಂಡಿದ್ದೀವಿ, ನಾನು ಈ ಜಾರಿಗಷ್ಟೇ ನೀರು ಸೇರಿಸಿ ಹಾಕ್ತೀನಿ. ಸೊ ಇದು ಈ ಕನ್ಸಿಸ್ಟೆನ್ಸಿಗಿದೆ ಇವಾಗ. ಸೊಪ್ಪು, ಸಾರು, ಕಾಳು. ಇದಕ್ಕೆ ಒಗ್ಗರಣೆ ಮಾಡೋಣ. ನಾನಿಲ್ಲಿ ಒಗ್ಗರಣೆ ಮಾಡೋಕೆ ಒಂದು ಚಿಕ್ಕದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಇದು ಎಣ್ಣೆ ಕಾಯಬೇಕು. ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸಿಡಿದ್ಮೇಲೆ ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದಕ್ಕೆ 10-15 ಕರಿಬೇವು, ಕಟ್ ಮಾಡಿದ್ದಂಥ ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಟೊಮೆಟೊ ಹಾಕಬೇಕು. ಇಲ್ಲಾಂದ್ರೆ ಅದು ಹುಳಿ ಸೇರಿದ್ರೆ ಬೇಗ ಸಾಫ್ಟ್ ಆಗಲ್ಲ ಈರುಳ್ಳಿ. ಈರುಳ್ಳಿ ಸಾಫ್ಟ್ ಆಗಿದೆ. ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಸಾಫ್ಟ್ ಆಗೋ ಹಾಗೆ ನೀಟಾಗಿ ಮಾಡಿಸ್ಕೋಬೇಕು. ಸೊ ಈ ಒಗ್ಗರಣೆನ ಆಫ್ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ಸೇರಿಸ್ಕೋಬೇಕು. ನಾನು ಈ ಒಗ್ಗರಣೆನ ಸಾಂಬಾರಲ್ಲಿ ಸೇರಿಸ್ತಾ ಇದ್ದೀನಿ.
ಇದನ್ನ ಒಂದು 2 ಕುದಿ ಬರೋ ಅಷ್ಟು ನೀಟಾಗಿ ಸಾಂಬಾರನ್ನ ಕುದಿಸ್ಕೋಬೇಕು. ಈ ಒಗ್ಗರಣೆ ಮಾಡಿದ ಪಾತ್ರೆಯಲ್ಲಿ ಆಯಿಲ್ ಇರುತ್ತೆ, ಸೊ ಈ ಎಣ್ಣೆ ಮತ್ತು ಜೀರಿಗೆ ಎಲ್ಲ ನೀಟಾಗಿ ಇದರಲ್ಲಿ ಸೇರಿಸಿ ಇದನ್ನ 2 ಕುದಿ ಬರೋವರೆಗೂ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ರೆಡಿಯಾಗಿದೆ, ಸರ್ವ್ ಮಾಡೋಣ. ನಾನಿಲ್ಲಿ ಸಾಂಬಾರು ಜೊತೆಗೆ ಮುದ್ದೆ ಮತ್ತು ರೈಸ್ ಎರಡೂ ಮಾಡಿದ್ದೀನಿ. ಸೊ ಮುದ್ದೆ ಜೊತೆ ಸಾಂಬಾರು ಸರ್ವ್ ಮಾಡೋಣ. ನಾನಿಲ್ಲಿ ಮುದ್ದೆ ಜೊತೆ ಕಾಳು ಮತ್ತು ಸೊಪ್ಪಿನ ಸಾರು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.